ಕಾಲಿಗೆಲ್ಲ ಗೊಬ್ಬೆ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ಸುಡ ಸುಡ ಬಿಸಿಲೆಲ್ಲ ಒಂದು ಕಾಲು ಇಡ್ತಾಳೆ, ಒಂದು ಕಾಲು ಎತ್ತಿ ಹಿಂಗೆ ಮಾಡೋ ತಟ್ಲೆಲ್ಲ ತುಂಬ ಬಿಸಿ ಬೇರೆ ಇತ್ತಲ್ಲ. ಅವಾಗ ತುಂಬ ಯಾವಾಗ ಸುಡೋದು ಸ್ಟಾರ್ಟ್ ಆಗೈತೆ ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವಾಗ ಹೋಗಿ ನೋಡಿದರೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಹಿಂಗುಂಡ್ದು ಡಬ್ಬೆ ಇತ್ತು, ಇದು ಫುಲ್ ಆಗ್ಬಿಡ್ತು ಅಂತಂದೇಳಿ ಇದ್ರಾಗ ಹಾಕಿದ್ದೀನಿ. ಇವಾಗ ಬೇಕಂದ್ರೆ ರೆಡಿ ಇದೆ, ಇದು ಕಡಿಮೆನೇ ರೇಟ್, ಏನು ಜಾಸ್ತಿ ಇಲ್ಲ. ಬೇಕಂದ್ರೆ ಅರ್ಧಕ್ಕರ್ಧ ಡೌಟ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅನಿಸುತ್ತೆ. ನಮಸ್ಕಾರ ಎಲ್ರಿಗೂ, ಎಲ್ರಿಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಾಗ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಇವತ್ತು ನಮ್ಮ ಋಷಿಕ ಮಾಡಿದ ಕತೆ ಎಂತ ಅಂತ ಕೇಳ್ತೀರಾ? ಅವಳು ಇವ್ಳು ಹೇಳ್ತಾಳಂತೆ, ಹೇಳು ಬರ್ತಾನೆ ನಿನ್ಗೆ ಹೇಳೋಕ್ಕೆ. ಆಯಿತಾ? ಹೋಗಿ ಕಾಲಿಗೆಲ್ಲ ಗೊಬ್ಬೆ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ಸುಡ ಸುಡ ಬಿಸಿಲೆಲ್ಲ ಹೋಗ್ಬಿಟ್ಟು ಅದು ನೀರಿನ ಟ್ಯಾಂಕ್ ತೋರಿಸ್ತೀನಿ ನೋಡಿ. ಇದೇ ನೀರಿನ ಟ್ಯಾಂಕು, ಇದ್ರೊಳಗಡೆ ನೀರಿರುತ್ತೆ, ಅದ್ರ ಮೇಲೆ ಕೆಬ್ಬಣದ್ದು ಮುಚ್ಚಿದ್ದೀವಿ. ಇಲ್ಲಿ ನಲ್ಲಿ ಇದೆ ಅಲ್ವಾ, ಆ ನಲ್ಲಿ ಹಿಡ್ಕೊಳಕ್ಕಂತ ಹೋಗ್ತಾಳೆ ಯಾವಾಗ್ಲೂ. ಹಾಗೆ ಒಳಗಡೆಯಿಂದ ಬಂದುಬಿಟ್ಟು ಹೋಗಿರೋದು. ಇದೆ ನೀರಿನ ಟ್ಯಾಂಕಿನ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅಂದರೆ 12 ಗಂಟೆಗೆ ಆ ಥರ ಟೈಮು. ಆ ಟೈಮಲ್ಲಿ ನಾನು ಏನೋ ಮಾಡ್ತಾ ಇದ್ದೀನಿ, ಸಡನ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಒಂದು ಕಾಲು ಎತ್ತಾಳೆ, ಒಂದು ಕಾಲು ಇಡ್ತಾಳೆ, ಒಂದು ಕಾಲು ಎತ್ತಿ ಹಿಂಗೆ ಮಾಡೋ ತಟ್ಲೆಲ್ಲ ತುಂಬ ಬಿಸಿ ಬೇರೆ ಇತ್ತಲ್ಲ. ಅವಾಗ ತುಂಬ ಯಾವಾಗ ಸುಡೋದು ಸ್ಟಾರ್ಟ್ ಆಗೈತೆ ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವಾಗ ಹೋಗಿ ನೋಡಿದರೆ ಕಾಲು ಬೆಂಕಿ ಥರ ಸುಡ್ತೈತೆ. ನನ್ನ ಕಾಲು ಇಟ್ಟರೆ ಈ ಥರ ಮಾಡಿದಾಳೆ ಇವತ್ತು. ಯಪ್ಪ, ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ. ಇವಾಗ ಅಂಬೆಗಾಲಿಲಿ ಬಂದಮೇಲೆ ಓಡಾಡೋದೊಂದು ಕಲ್ಸ್ಕೊಂಡ್ಮೇಲೆ ಅಂತೂ ಇನ್ನೂ ಕಷ್ಟ. ಇನ್ನೂ ನಡೀತಾ ಇಲ್ಲ ನನ್ನ ಮಕ್ಕಳು, ಇನ್ನೂ ನಡೆದ್ಮೇಲೆ ಇನ್ನೂ ಕತೆ ಹೆಂಗೈತೆ ಅಂತಂದೇಳಿ. ಇವಾಗ ಋತಿಕಾ ಇಲ್ಲಿದ್ದಾಳೆ, ಋಷಿಕಾ ತೋರಿಸ್ತೀನಿ. ಪಾಪ ಅವಳಿಗೆ ಗಾಯ ಆಗಿ, ನೀನು ಇಲ್ಲೇ ಮಗಳೇ, ನೀನು ಬಂದರೆ ಅಷ್ಟೇ ಕತೆ. ಇಲ್ಲಿ ನೋಡು, ಎಲ್ಲ ಆಟ ಸಾಮಾನೆಲ್ಲ ಕೊಡ್ತೀನಿ. ಮತ್ತು ಅವಳೆಲ್ಲ ಎಬ್ಸಿಕ್ಬಿಡ್ತೀವಿ, ಅದು ಪಾಪಚ್ಚಿ ಅದು ಮಲ್ಕೊಂಡು ಹೇಳೆ. ಹಿಂದಾಗ ಬಸವ ಇದೆ, ಗೊಂಬೆ ಇದೆ, ಅವಳಿಗೆ ಆಟ ಸಾಮಾನೆಲ್ಲ ಕೊಟ್ಟಿದ್ದೀನಿ. ಇಲ್ಲ ಅಂದರೆ ಕಿರ್ಚಿಬಿಡ್ತಾಳೆ ಇವಾಗ ಅಲ್ಲಿ ಹೋಗಿ. ಹಿಂಗೆ ಮಲ್ಕೊಂಡವಳೆ ಕಾಣಿಸ್ತಿಲ್ಲ. ಮಲ್ಕೊಂಡವಳೆ. ಏನಾದರೂ ಮತ್ತು ನಾನು ಸವಣ್ ಮಾಡಿನಂದರೆ ಅಷ್ಟೇ, ಇನ್ನೂ ಎದ್ಬಿಡ್ತಾಳೆ. ಅಯ್ಯಪ್ಪ, ಸವಸನೆ ಬೇಡ ಅಂತಂದೇಳಿ ಅನಿಸುತ್ತೆ. ಪಾಪ ಗಾಯ ತುಂಬ ಆಗಿಬಿಟ್ಟೈತೆ. ಏನು ಆಮೇಲೆ ಎತ್ಕೊಂಡು ಎಷ್ಟು ಸಮಾಧಾನ ಮಾಡಿದರು, ಹಾಲು ಕೊಟ್ಟರು ಸಮಾಧಾನ ಆಗಲಿಲ್ಲ ಅವಳು. ತುಂಬ ಅಂದರೆ ತುಂಬ ಪಾಪ ಪೇನು. ಇವಾಗ ಬೆಂಕಿಲೆ ನಾವು ಹೋದ್ರೆ ಹೆಂಗೆ ಸುಡುತ್ತೆ ಆ ಥರ ಇದಾಗ್ಬಿಟ್ಟೈತೆ ಅವಳಿಗೆ. ಅದಕ್ಕೋಸ್ಕರನೇ ನನ್ನ ಹತ್ರ ಬರಲೇ ಇಲ್ಲ. ಆಮೇಲೆ ನಮ್ಮ ಯಜಮಾನ್ರು ಬೇರೆ ಬಂದಿದ್ರು, ಅದೇ ಟೈಮಿಗೆ ಬಂದಿದ್ದರು. ನಮ್ಮ ಯಜಮಾನ್ರ ಹತ್ರನೂ ಹೋಗ್ತಾ ಇಲ್ಲ, ನನ್ನ ಹತ್ರ ಬರ್ತಾ ಇಲ್ಲ. ಎಷ್ಟು 1.5 ತಾಸು ಹತ್ತಿದ್ದಾಳೆ ಪಾಪ. ಆಮೇಲೆ ಯಾವಾಗಲೂ ಲಕ್ಷ್ಮಕ್ಕ ಅಂತಂದೇಳಿದ್ದಾರೆ, ಅವಳನ್ನ ತುಂಬ ಸಮಾಧಾನ ಮಾಡ್ತಾರಲ್ವ, ಅದಕ್ಕೆ ಹೋಗಿ ಮತ್ತೆ ಅವ್ರ ಮನೆಗೆ ಹೋದೆ. ನಾನು ಅವಳನ್ನ ಎತ್ಕೊಂಡು, ನಾನು ಕೊಬ್ಬರಿ ಎಣ್ಣೆ ಹಚ್ಚೋದು ಮರ್ತೋಗ್ಬಿಟ್ಟಿದ್ದೀನಿ. ಅವಳಿಗೆ ಕಾಲು ಸುಡತ್ತಾಳೆ, ಅದು ಗಾಯದ್ದು ನನ್ನ ಹತ್ರ ಇಲ್ಲ. ನನಗೇನು ಗೊತ್ತದ ಆ ಥರ ಮಾಡ್ಕೊತಾಳಂತ ಗೊತ್ತಿಲ್ಲ. ಆಮೇಲೆ ಅವ್ರ ಅಕ್ಕನ ಮನೆಗೆ, ಅದು ಲಕ್ಷ್ಮಕ್ಕನ ಮನೆಗೆ ಕರ್ಕೊಂಡು ಹೋದಾಗ ಅವ್ರ ಹತ್ರ ಹೋದ್ಮೇಲೆ ಕಾಲಿಗೆ ಇದು ಕೊಬ್ಬರಿ ಎಣ್ಣೆ ಎಲ್ಲ ಇದು ಸುಡೋದು ತಡ ಹಚ್ಬೇಕಂತೆ, ತಣ್ಣಗಾಗುತ್ತಂತೆ. ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಅಕ್ಕ ಹೇಳಿದ್ರು. ಆಮೇಲೆ ಹಚ್ಚಿದಾದ್ಮೇಲೆ ಮತ್ತು ಆರೆಂಜ್ ಕೊಟ್ಟು ತಿಂದಿಲ್ಲ, ಆ್ಯಪಲ್ಲು, ಇದು ದ್ರಾಕ್ಷಿ ಎಲ್ಲ ಕೊಟ್ಟು ನೋಡಿದ್ರೆ. ಆದರೂ ಅಕ್ಕನ ಹತ್ರನೂ ಸುಮ್ಮನೆ ಆಗಿಲ್ಲ ಪಾಪ. ಜೋಳಿಗೆಯಲ್ಲಿ ಹಾಕಿ ತೂಗಿ ಆಮೇಲೆ ಕಾಲು ಎತ್ಕೊಂಡೇ ಮಲ್ಕೊಂಡ್ಲತ್ತ. ನಾನು ಬಿಟ್ಬಿಟ್ಟು ಬಂದೆ. ನನ್ನ ನೋಡ್ದಂಗೆ ಅಲ್ಲಿ ಇನ್ನೂ ಜಾಸ್ತಿ ಮಾಡ್ತಾಯಿದ್ಲು. ಅದಕ್ಕೆ ನಾನು ಅಕ್ಕ ಕೊಟ್ಬಿಟ್ಟು, ಅವ್ರ ಮನೇಲಿ ಜೋಳಿಗೆ ಇದೆ, ಅದಕ್ಕೆ ಜೋಳಿಗೆಗೆ ಕೊಟ್ಬಿಟ್ಟು ಬಂದೆ. ಅಲ್ಲೇ ಮಲ್ಕೊಂಡು ಆಮೇಲೆ ಸಮಾಧಾನ ಮಾಡಿಕೊಂಡು ಇವಾಗ ಮತ್ತೆ ಸಾಯಂಕಾಲ ಬಂದ್ಲು ನನ್ನ ಹತ್ರ. ಬಂದಾದಮೇಲೆ ಇವಾಗ ನಾನು ಲಾಗ್ ಮಾಡ್ತಾ ಇರೋದು. ಎಷ್ಟು
ಟೈಮ್ ಅಂತಂದರೆ 7 ಗಂಟೆಗೆ ಇನ್ನೂ ಒಂದು 10 ನಿಮಿಷ ಕಡಿಮೆ ಇದೆ. ಇವಾಗ ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವಳದು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಡ್ತು. ಇವಳು ಋತಿಕಾ ಅಂದರೆ ಪಕ್ಕದ ಮನೆಗೆ ಹೋಗಿದ್ಲು, ರೂಪಕ್ಕನ ಮನೆಗೆ. ಅದಕ್ಕೆ ಇವಾಗ ಬಂದು ಇವಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ಹಿಂಗೆ ಇವಾಗ ಏನು ತೊಂದರೆ ಇಲ್ಲ. ಇವಾಗ ಅಕ್ಕಪಕ್ಕದ ಮನೆಗೆಲ್ಲ ಹೋಗಿ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿರ್ತಾರೆ. ಬಟ್ ಏನಂದ್ರೂ ತುಂಬ ಹುಷಾರಂದರೆ ತುಂಬ ಹುಷಾರಾಗಿರಬೇಕು. ನಮ್ಮ ಋತು ಏನು ಮಾಡ್ತಾಳೆ ಗೊತ್ತಾ, ಏನಾದರೂ ಸಾಮಾನೆಲ್ಲ ಸೋಪದ ಕೆಳಗಡೆ ಹೋಗಿದೆ ಅಂತಂದರೆ ಬಗ್ಗಿ ಹಿಂಗೆ ಕೈಯಿಂದ ಎಳ್ಕೊತಾಳೆ, ಚಂದ ಎಳ್ಕೊತಾಳೆ. ಅಪ್ಪ ಅವಳಿಗೆ ಯಾರು ಹೇಳೇ ಕೊಟ್ಟಿಲ್ಲ. ಇವಾಗ ಏನಾದರೂ ಹೋದಾಗ ನಾವು ಹೆಂಗೆ ತಗೊತೀವಿ ಅದೇ ಥರ ಅದನ್ನ ನೋಡಿಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಏನು ಒಳಗಡೆ ಹೋದ್ರೂ ತೆಗಿತಾಳೆ, ಚಂದ ತೆಗಿತಾಳೆ. ಕೈ ಹಾಕಿ ಸಣ್ಣ ಕೈಲಿ ಹಾಕಿ ತೆಗಿತಾಳೆ. ಎಷ್ಟು ಕ್ಯೂಟ್ ಅನಿಸುತ್ತೆ. ಇವತ್ತಿಂದು ಲಾಗು ಇದೆ, ಇನ್ನು ಏನಿಲ್ಲ, ಬರೀ ಮಕ್ಕಳು ನೋಡ್ಕೊಳ್ಳೋದು, ನಮ್ಮದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು, ಆರಾಮಾಗಿರೋದು. ಮತ್ತು ಆಮೇಲೆ ಸೌಜನ್ಯದ ಬಗ್ಗೆ ಒಂದು ವಿಡಿಯೋ ಹಾಕಿದೆ. ಯಾವುದು ಒಳ್ಳೇದು ವಿಡಿಯೋ ಹಾಕ್ತೀವಿ ಅಂಥದ್ದು ಯಾವುದು ಬೇಗ ಇದನ್ನೇ ಆಗಲ್ಲ. ನಮ್ಮಂಥವ್ರು ಹಾಕಿದರೆ ಏನಾಗುತ್ತೆ ಅಂದರೆ ಇವರು ಬೇರೆಯವರಂದರೆ ಇವರು ಅರ್ಧಂಬರ್ಧ ಬಟ್ಟೆ ಸೋನು ಗೀನು ಅಂಥವ್ರೆಲ್ಲ ಹಾಕ್ತಾರಲ್ಲ, ಅಂಥವ್ರು ಹಾಕಿದರೆ ಎಷ್ಟು ಬೇಗ ಇದಾಗ್ಬಿಡುತ್ತಲ್ವ. ನಾವು ಎಷ್ಟು ಅವ್ರ ಬಗ್ಗೆ ಒಳ್ಳೆ ಕಾಳಜಿಯಿಂದನೇ ಹೇಳಿರ್ತೀವಿ, ಅಂಥದ್ದು ಯಾರೂ ನೋಡೋದೇ ಇಲ್ಲ. ಅವಾಗ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ ಅಂತ. ಅದಕ್ಕೆ ನಾನು ಜಾಸ್ತಿ ಆ ಥರದ್ದು ವೀಡಿಯೋ ಮಾಡೇ ಹಾಕಲ್ಲ. ಯಾಕಂದರೆ ನನ್ನ ಮನಸ್ಸಿಗೆ ಬೇರೆ ತುಂಬ ಅಂದರೆ ತುಂಬ ನೋವಾಗ್ಬಿಟ್ಟಿತ್ತು. ಈಗ ಒಂದು ವಾರಲಿದ್ದ ಸಮೀರಣ್ಣ ಅವರು ವೀಡಿಯೋ ಮಾಡಿ ಹಾಕಿದಾಗಿದ್ದ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟಿತ್ತು ಅದು ನೋಡಿ. ಪಾಪ ಸೌಜನ್ಯ ಪರಿಸ್ಥಿತಿ ನೋಡಿ ತುಂಬ ಅಂದರೆ ಎಷ್ಟು ಜನಕ್ಕೆ ನಮ್ಮ ಅಕ್ಕ ತಂಗಿನೇ ಅಂತಂದೇಳಿ ಅನಿಸ್ಬಿಡ್ತಾವಲ್ವ ಅವಳದು ಸ್ಟೋರಿ ಕೇಳಿದಾಗ. ಅದಕ್ಕೆ ನಂಗೆ ಅನ್ನಿಸ್ತು. ಅದಕ್ಕೆ ನಂದರಲ್ಲೂ ಒಂದೂವರೆ ಸಾವಿರ ಜನ ಸಬ್ಸ್ಕ್ರೈಬ್ ಇದ್ದಾರಲ್ವ, ಅವರು ನೋಡಲಿ, ಹಾಗೆ ಯಾರಿಂದಾಗಲೂ ಅವ್ರಿಗೆ ಸಮೀರಣ್ಣವ್ರಿಗೆ ಸಪೋರ್ಟ್ ಆಗಲಿ ಅಂತಂದೇಳಿ ವಿಡಿಯೋ ಹಾಕಿದ್ದೆ. ಒಂದು 100 ಜನ ಏನೋ 150 ಈ ಥರ ಜನ ನೋಡಿದ್ದಾರೆ. ಅದರಿಂದ ಅವರು ಸಮೀರಣ್ಣಂದು ವಿಡಿಯೋ ನೋಡಿದರೆ ಸಾಕು, ಅದರಲ್ಲೆಲ್ಲ ಅರ್ಥ ಆಗಿಬಿಡುತ್ತೆ. ಓಕೆ, ಏನೋ ಮಾಡ್ತಾವಳೆ ಗುಂಡಮ್ಮ. ಹಾಯ್. ಆಮೇಲೆ ಆಯಿಲು ತುಂಬ ಜನ ಕೇಳ್ತಾ ಇದ್ದೀರಾ, ಏರ್ ಗ್ರೋತಿಂಗ್ ಆಯಿಲು. ಅದು ಇನ್ನೊಂದು 2-3 ದಿನ ಲೇಟ್ ಆಗುತ್ತೆ. ಬಾಟ್ಲಿ ತರಿಸಿದ್ದೀನಿ, 100 ml ಬಾಟಲ್ಲು 250 ರೂಪೀಸ್ ಆಗುತ್ತೆ. ತರಿಸಿದ್ದೀನಿ ಬಾಟಲ್ಲು. ಇನ್ನು ಬೇರೆ ಐಟಮ್ಗಳೆಲ್ಲ ಬೇಕು, ಬೇರುಗಳು ಅವೆಲ್ಲವೂ ಆರ್ಡ್ರ್ ಮಾಡಿದ್ದೀನಿ. ಅವಿನ್ನೂ ಯಾವುದು ಬಂದಿಲ್ಲ. ಅದಕ್ಕೋಸ್ಕರ ಅದು ಬಂದಾದಮೇಲೆ ರೆಡಿ ಮಾಡಿ ನಾನು ಹಾಕ್ತೀನಿ. ಆಗಲೇ ನಾನು ಯಾವುದೇ ಥರ ಹಾಕ್ತೀನಿ ಅನ್ನೋದನ್ನು ನೀವು ನೋಡ್ಬೋದು. ಬೇಕಾದರೆ ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರಿಗೆ ಅದೆಲ್ಲ ತರಿಸ್ಕೊಂಡು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ನನಗೆ ಆರ್ಡ್ರ್ ಮಾಡ್ಬೋದು. ನನ್ನ ನಂಬರ್ 6362773795. ಇವಳು ಜಾಸ್ತಿ ಮಾತುಗಳು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಋತು ಮಾತಾಡು. ಸಾಕು. ಆಮೇಲೆ ಸರಿ ಇಟ್ಟು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತೂ ಇಲ್ಲ. ದಯವಿಟ್ಟು ಯಾರೂ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೇಳೋಕ್ಕೆ ಹೋಗ್ಬೇಡಿ. ಏನಿದ್ರು ಫೋನ್ಪೇ ಆ ಥರ ಇದೆ. ಯಾರಿಗಾದರೂ ರಾಗಿ ಸರಿ ಇಟ್ಟು ಬೇಕಂದರೆ ಆರ್ಡ್ರ್ ಮಾಡಿ. ಗ್ಲೋಯಿಂಗ್ ಸ್ಕಿನ್ನಿಂದ ಆಯಿಲ್ ಬೇಕಂದ್ರೂ ಆರ್ಡ್ರ್ ಮಾಡಿ. ನನ್ನ ಹತ್ರ ಇದೆ. ನನಗೆ ಎಷ್ಟು ಬೇಕು ನಾನು ಅಷ್ಟೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕಂದರೆ ಮತ್ತೆ ಮಾಡಿ ಕೊಡ್ತೀನಿ. ಯಾವುದೆಲ್ಲ ಹಾಕ್ಬೇಕು ಅನ್ನೋದನ್ನು ಬೇಕಾದ್ರೆ ಅದರಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಇವಾಗಲೇ ನಾನು ಮಾಡ್ಕೊಂಬಿಟ್ಟಿದ್ದೀನಿ. ಯಾರೋ ಕೇಳಿದರೆ ಮಾಡೋದನ್ನು ತೋರಿಸಿ ಅಂತ ಕೇಳಿದರೆ ಇವಾಗ ಆಲ್ರೆಡಿ ಇದೆ. ಸುಮ್ಮನೆ ಮಾಡ್ಕೊಂಡಿರ್ತಾನೆ. ನಾನೇನು ಮಾಡಿ, ಯಾರಾದರೂ ತೊಗೊಂಡ್ರೆ ಮಾಡೋಕ್ಕೆ ಚಂದ ಅದು. ಬಾ, ನನಗೆ ಬೇಕಂತಂದೇಳಿ ನಾನು ಒಂದು ಸ್ವಲ್ಪ ಮಾಡಿಕೊಂಡೆ.
ಅದಕ್ಕೇನೆ ಸರಿನಾ. ಏನು ಕಂದ ಕಕ್ಕ ಮಾಡಿದೀಯಾ? ಇಲ್ಲ ಕಕ್ಕ ಮಾಡಿಲ್ಲ, ಇನ್ನೂ ಲೇಟು. 3 ಟೈಮ್ ಮಾಡ್ತಾರೆ ಮಕ್ಕಳು. ಬೆಳಗ್ಗೆ 1 ಟೈಮು, ಮಧ್ಯಾಹ್ನ ಯಾವಾಗಾದರೂ 1 ಟೈಮ್ ಮಾಡ್ತಾರೆ, ಇಲ್ಲಾಂದರೆ ರಾತ್ರಿಗೆ ಮಲಗೋಷ್ಟ್ರೊಳಗಡೆ ಒಂದು ಸರಿ ಮಾಡ್ತಾರೆ. ಆಮೇಲೆ ಔಷಧಿ ಎಲ್ಲ ಹಾಕ್ಕೊಂಡು ಕ್ಯಾಲ್ಸಿಯಂ ಅಂತೂ 1 ವರ್ಷದವರೆಗೂ ಕ್ಯಾಲ್ಸಿಯಂ ಹಾಕೋಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ಯಾಕಂದರೆ ಇವಳು ಸ್ವಲ್ಪ ಸಣ್ಣ ಇದ್ದಾಳಲ್ವಾ, ಅದಕ್ಕೋಸ್ಕರ ಪೌಷ್ಟಿಕಾಂಶ ಏನಾದರೂ ಕಡಿಮೆ ಇದ್ದರೆ ಕ್ಯಾಲ್ಸಿಯಂ ಆ ಥರ ಬರ್ಕೊಡ್ತಾರಂತೆ. ಅದಕ್ಕೋಸ್ಕರ ಕ್ಯಾಲ್ಸಿಯಮ್ ಹಾಕ್ತಾ ಇದ್ದೀನಿ. ಇವಾಗ ಫ್ರೂಟ್ಸ್ ಎಲ್ಲ ಕೊಡ್ತೀನಿ, ಆ್ಯಪಲ್ ಕೊಡ್ತೀನಿ, ದ್ರಾಕ್ಷಿ ಕೊಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ, ಮತ್ತು ಇನ್ನೇನು ಕೊಡ್ತೀನಿ, ಅದೇ ಇದು ಪಪಾಯ, ಕಲ್ಲಂಗಡಿ, ಅದು ಹೀಟ್ ಅಂತೆ, ಅದಕ್ಕೊಂದು ಚೂರು ಕೊಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಏನು ಕೊಟ್ಟಿಲ್ಲ. ಮಕ್ಕಳಿಗೆ ತಿನ್ನೋದೇ ಒಂದು ಚೂರು ಅಲ್ವಾ, ಒಂದು ಸ್ವಲ್ಪನೇ ಕೊಡ್ತೀನಿ. ಆಮೇಲೆ ಊಟ ಗೀಟ ತಿನ್ನಿಸ್ತೀನಿ. ಆಮೇಲೆ ನನ್ನ ಹಾಲೆಲ್ಲ ಕುಡ್ಕೊತಾರೆ. ಇವಾಗ ಊಟ ತಿಂದಾಗ್ಲಿದ್ದ ಸ್ವಲ್ಪ ಹಾಲೆಲ್ಲ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಚೆನ್ನಾಗಿ ಆಟ ಗೀಟ ಆಡ್ಕೊತಾರೆ ಇಬ್ಬರೂ. ಇವತ್ತು ಈ ಥರ ಮಾಡಿಕೊಂಡ್ಲು ನಮ್ಮ ಋಷಿ ಬೇಬಿ. ಅಯ್ಯೋ ಮಕ್ಕಳು ಎಷ್ಟು ಕಣ್ಣಿಟ್ಟು ನೋಡಿಕೊಂಡ್ರು ಏನಾದರೂ ಒಂದು ಗಾಯ ಮಾಡ್ಕೊತಾರೆ. ಬೀಳೋದು ಎದ್ದೇಳೋದು ಹೆಂಗನಾಗಲಿ. ಇವಳು ಹಂಗೆ ಮಾಡ್ಕೊಂಡ್ರಲ್ಲ, ಇವಳು ಮಾಡಿಕೊಂಡ್ರೆ ಸಮಾಧಾನ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅವಳಾದರೆ ಪರವಾಗಿಲ್ಲ, ಒಂದು ಸ್ವಲ್ಪ ಅದು ತಡ್ಕೊಳ್ಳೋಳೆ. ಆ ಥರ ಆಗೋಯ್ತು. ಏನು ಮಾಡಬೇಕು ಹುಡ್ರು ಅಲ್ಲಮ್ಮ. ಋತು ಋಷಿ ಎಲ್ಲಮ್ಮ? ಅಕ್ಕ ತಂಗಿಯರು ಇಬ್ಬರು ಹೆಂಗೆ ಜಗಳ ಆಡ್ತಾರೆ ಗೊತ್ತಾ? ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ ಮನೇಲಿ ಇಬ್ಬರು. ಅದು ನೋಡೋಕ್ಕೆ ಒಂಥರ ಚಂದ, ಖುಷಿ ಆಗುತ್ತೆ, ನಗು ಬರುತ್ತೆ. ಆಮೇಲೆ ಒಂದಕ್ಕೊಂದು ಮತ್ತೆ ಹತ್ಕಂತ ಇದ್ಬಿಡ್ತಾರೆ. ಕೂದಲು ಕಿತ್ಕೊಳ್ಳೋದು ಅಳೋದು, ಕೂದಲು ಕಿತ್ಕೊಳ್ಳೋದು ಅಳೋದು, ಈ ಥರ. ಇವಳು ಸ್ವಲ್ಪ ಜೋರು. ಇವಳು ಅವಳನ್ನ ಪಡೆದಾಡ್ಬಿಡ್ತಾಳೆ, ಅವಳನ್ನು ಏನೋ ಮಾಡ್ತಾ ಇದ್ದಾಳೆ. ಇವೆಲ್ಲ ವೀಡಿಯೋಗಳು ಇವ್ರು ದೊಡ್ಡರಾದಾಗ ನೋಡಲಿ ಅಂತಂದೇಳಿ ಇವ್ರನ್ನೂ ತೋರಿಸ್ತಾ ಇರ್ತೀನಿ, ಎಲ್ಲ ವೀಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ. ಆಮೇಲೆ ಯಾರೋ ಕೇಳಿದ್ರಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ಅಕ್ಕ ಮಕ್ಕಳನ್ನ ತೋರಿಸಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತಾ ಅಂತಂದೇಳಿ ಕೇಳಿದ್ರಿ. ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿ ಅಂತಂದೇಳಿ. ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅದು ಸ್ವಲ್ಪ ಉದ್ದಕ್ಕಿದೆ, ಮತ್ತು ಇದು ಈ ಟಾಪಿಕ್ ಬೇರೆ, ಮತ್ತು ಅದು ಟಾಪಿಕ್ ಬೇರೆ. ಮತ್ತು ಇವಾಗ ಕಮೆಂಟ್ ಮಾಡಿದ ಹುಡುಗಿ ಅದರ ಈ ಟಾಪಿಕ್ನ ನೋಡಲ್ಲ. ಯಾಕಂದರೆ ಹೆಡ್ಲೈನು ನಾನು ಇದಕ್ಕೆ ಬೇರೆ ಬರೆದಿರ್ತೀನಿ, ತಮ್ಲೈನಲ್ಲಿ ಬೇರೆ ಬರೆದಿರ್ತೀನಲ್ವಾ. ಆ ಹುಡುಗಿ ಹಾಗೆ ಏನು ಮಾಡ್ತಾಳೆ ಅಂದರೆ, ತಮ್ಲೈನು ಇದು ಯಾವುದೋ ಬಿದ್ದಿರೋದು ಹಾಕಿದ್ದಾಳಲ್ಲ ಬಿಡು, ಯಾಕೆ ನೋಡಬೇಕು ಅಂತ ಸುಮ್ಮನೆ ಆಗ್ಬಿಡ್ತಾಳೆ. ಅದಕ್ಕೆ ಇದು ಮತ್ತೆ ಕಮೆಂಟ್ ಮಾಡ್ತಾಳೆ. ಕಮೆಂಟಿಗೆ ಆಗಲೂ ಉತ್ತರ ಕೊಟ್ಟಿದ್ದೀನಿ, ವೀಡಿಯೋ ಮಾಡಿ ಹಾಕಿ ಹೇಳಿದ್ದಾಳೆ, ಯಾವ ಸ್ಟೆಪ್ಪು ಹೆಂಗೆ ಹಾಕಬೇಕು, ಏನು ಹಾಕಬೇಕು ಹೇಳಿ ಅಂತಂದೇಳಿ. ಅದನ್ನು ತಮ್ಲೈನ್ ಅದಕ್ಕೆ ಬೇರೆ ಬರೆದ್ಬಿಟ್ಟು ಹಾಕಿದ್ರೆ ಆಯಿತು. ಸುಮ್ಮನೆ ಇದರಲ್ಲೇ ಅಂತ ತೋರಿಸೋದು ಹೇಳೋದು ಅಲ್ವಾ. ಇದರಿಂದ ತಮ್ಲೈನ್ ಬೇರೆ. ಮತ್ತು ನೋಡಿಲ್ಲ ಅಂದರೆ ಮತ್ತೆ ಅಕ್ಕ ಎಲ್ಲೈತೆ ನೀನು ತೋರ್ಸಕ್ಕ ವೀಡಿಯೋ ಅಂತಂದೇಳಿ ಮತ್ತೆ ಇದು ಮಾಡ್ತಾಳೆ. ಅದಕ್ಕೆ ಈಗ ಅಕಸ್ಮಾತ್ ಬೇರೆಯವ್ರಿಗೂ ಬೇಕು ಅಂದಾಗ ಅವರು ನೋಡಿಕೊಂಡು ಅವರು ಸಮಾಧಾನ ಮಾಡ್ಕೊತಾರೆ. ಇಲ್ಲಡು ತುಂಬ ಜನ ಹೇರ್ ಆಯಿಲ್ ಕೇಳ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ರೆಡಿ ಆಗಿಲ್ಲ, ರೆಡಿ ಮಾಡ್ತೀನಿ, ಆದಷ್ಟು ಬೇಗ ರೆಡಿ ಮಾಡ್ತೀನಿ. ರೆಡಿ ಮಾಡಿದ ಮೇಲೆ ತೊಗೊಳ್ಬೇಕು. ಸುಮ್ಮನೆ ಇವಾಗೆಲ್ಲ ಕೇಳಿ ಇಟ್ಕೊತೀರಾ, ಇನ್ನೊಂದು ವಾರ ಲೇಟ್ ಅಂತ ಹೇಳಿರ್ತೀನಲ್ಲ, ಮತ್ತು ಆಮೇಲೆ ಮಾಡಿದಾಗ ತೊಗೊಳಲ್ಲ. ಇವಾಗ ರಾಗಿ ಸರಿ ಇಟ್ಟು ಹಂಗೆ ಮಾಡಿದ್ದೀರಾ, ರಾಗಿ ಸರಿ ಇಟ್ಟು ಬೇಕು ಅಕ್ಕ ಬೇಕು ಅಂತ ಹೇಳಿದ್ದೀರಾ. ಬೇಕು ಅಂದಮೇಲೆ ರೆಡಿ ಮಾಡಿದ್ಮೇಲೆ 5 kg ರೆಡಿ ಮಾಡಿದ್ಮೇಲೆ ಏನು ಹೇಳ್ತಾ ಇದ್ದೀರಾ, ಕ್ಯಾಶ್ ಆನ್ ಡೆಲಿವರಿ ಇಲ್ವಾ, ಮತ್ತು ರೇಟು ಜಾಸ್ತಿ ಆಯಿತು, ಈ ಥರ ಕೇಳ್ತಾ ಇದ್ದೀರಾ. ಇವಾಗ ಮಾಡಿದಾದ್ಮೇಲೆ ವೇಸ್ಟ್ ಆಗಬಾರ್ದಲ್ವಾ. ಅದಕ್ಕೆ ನಾನು ಇವಾಗ ಗ್ರೋತಿಂಗ್ ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ. ಈಗ ಫೇಸ್ ಆಯಿಲು ಅಷ್ಟೇ, ಅದನ್ನು ಇವಾಗ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇವಾಗ ಅದನ್ನು ಕೇಳ್ತಾ ಇದ್ದೀರಾ. ಇವಾಗ ಬೇಕು ಅಂದರೆ ಆರ್ಡ್ರ್ ಮಾಡಿದರೆ ನಾನು ಬೇಕಾದ್ರೆ ಜಾಸ್ತಿ ಮಾಡಿ ಕೊಡ್ತೀನಿ. ಮಾಡಿದ ಮೇಲೆ ತೊಗೊಂಡಿಲ್ಲ ಅಂದರೆ ನನಗೆ ಲಾಸ್ ಆಗಿಬಿಡುತ್ತೆ. ಬಿಸ್ನೆಸ್ ಈ ಥರನೇ ಲಾಸ್ ಇದಾಗೋದು
ಆ ಥರ ಇರುತ್ತೆ. ಬಟ್ ಒಂದಾದರೂ ಪರ್ಚೇಸ್ ಮಾಡಿದರೆ ಜನಗಳಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಯಾರ ಕೈಗುಣ ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ಯಾರ್ದಾದ್ರೂ ಒಬ್ರದ್ದು ಕೈಗುಣ ಚೆನ್ನಾಗಿರೋರು ತೊಗೊಂಡ್ರೆ ಏರ್ ಆಯಿಲ್ ಅಥವಾ ಫೇಸ್ ಆಯಿಲ್, ಗ್ಲೋಯಿಂಗ್ ಸ್ಕಿನ್ನಿಂಗ್ ಆಯಿಲ್ ಅಥವಾ ರಾಗಿ ಸರಿ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿ ಒಳ್ಳೆ ಕೈಗಳು ಚೆನ್ನಾಗಿರೋರು ಯಾರಾದರೂ ಒಬ್ಬರು ತೊಗೊಂಡ್ರೆ ಹಾಗೆ ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ನೋಡೋಣ ಯಾರು ಮನಸ್ಸು ಮಾಡಿ ತೊಗೊತಾರೆ ಅಂತಂದೇಳಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾರಾದರೂ ಒಬ್ಬರು ತೊಗೊಂಡ್ರೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಹೆಂಗಾಯಿತು ಏನು ಅಂತಂದೇಳಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವರ ಆಶೀರ್ವಾದದಿಂದ ನನ್ನ ಬಿಸ್ನೆಸ್ಸು ಚೆನ್ನಾಗಿ ಹೋಗಲಿ ಅಂತಂದೇಳಿ ನಾನು ಅಂದ್ಕೊತೀನಿ. ನೀವಾದರೂ ಅಷ್ಟೇ ಯಾರಾದರೂ ತೊಗೊಳ್ಬೇಕು ಅಂತಂದೇಳಿ ಅಂದ್ಕೊಂಡ್ರೆ ಒಳ್ಳೆ ಮನಸ್ಸಿನಿಂದ ಕಲ್ಮಶ ಇಲ್ಲದೇ ಅಕ್ಕ ನಿಮ್ಮದು ಬಿಸ್ನೆಸ್ಸು ಚೆನ್ನಾಗಿರಲಿ ಅಂತಂದೇಳಿ ತೊಗೊಳ್ಳೋರು ತೊಗೊಳ್ಳಿ. ಮೋಸ ಅಂತೂ ಮಾಡಲ್ಲ, ಆ ಥರ ಬುದ್ಧಿನೂ ನನಗಿಲ್ಲ. ಯಾಕಂದರೆ ಯಾವಾಗಲೂ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಏನಾದರೂ ಡೌಟ್ ಇದ್ರೂ ಹಂಗೆ ಟಕ್ಕವಂಗೆ ವಿಡಿಯೋ ಮಾಡಿ ಎಲ್ಲ ಹಾಕ್ತಾ ಇರ್ತೀನಿ ಅಲ್ವಾ. ಅಲ್ಲಿ ಮಾತಾಡೋ ಮಾತುಗಳಲ್ಲಿನೇ ಒಬ್ಬೊಬ್ರದ್ದು ಅರ್ಥ ಮಾಡ್ಕೊಂಬಿಡ್ಬೋದು ಅವರು ಯಾವ ಥರ ಏನು ಹೆಂಗೆ ಅಂತಂದೇಳಿ. ಸೊ ಹಂಗಾಗಿ ತುಂಬ ದಿನಗಳಿಂದ ತುಂಬ ಒಂದು ವರ್ಷದಿಂದ ನನ್ನನ್ನು ನೋಡ್ತಾ ಇದ್ದೀರಾ ನಾನು ಯಾವ ಥರ ಏನು ಹೆಂಗೆ ಅಂತಂದೇಳಿ ಅಲ್ವಾ. ಸೊ ಹಂಗಾಗಿ ಮೋಸ ಅಂತೂ ದಯವಿಟ್ಟು ಮಾಡಲ್ಲ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ನಮ್ಮ ಯಜಮಾನ್ರು ಯಾಕೋ ಒಪ್ಪಲಿಲ್ಲ, ಅದಕ್ಕೆ ಬೇಡಮ್ಮ ಆನ್ಲೈನು ಡೆಲಿವರಿನೇ ಕೊಡೋಣ ಅಂತಂದೇಳಿ ಹೇಳಿದರು. ಸರಿ ಅಂತ ಹೇಳಿದೆ. ಇಲ್ಲಿ ಬಿದ್ದು ಎದ್ದಳೆದಳೆ ಛೋಟ ಭೀಮ್ ಇದು ಋಷಿಕಾ ಸಾಕತ್ತಾಗೈತಿ ಹೆಸರು ಅಲ್ವಾ. ನನ್ನ ಫ್ರೆಂಡ್ ಇಟ್ಟಿದ್ದು ಕವಿತಾ, ಅವಳೇ ಉದ್ದಂಗೆ ಕೂದಲ ಇದ್ದಾವಂತ ಹೇಳಿದ್ನಲ್ಲ ಒಂದ್ಸರಿ, ಕೂದಲು ಅದೆಲ್ಲ ತೋರಿಸಿದ್ನಲ್ಲ ಅವಳದು ನಂದು ಏರ್ಸು ತುಂಬ ಅಷ್ಟೇ ಸೇಮ್ ಇರೋದು. ಬರ್ತೀನಿ ಅಂತ ಹೇಳಿದ್ದಾಳೆ, ಸ್ವಲ್ಪ ಬ್ಯುಸಿ ಇದ್ದಾಳೆ. ಅವಳು ಬಂದಮೇಲೆ ವಿಡಿಯೋ ಮಾಡ್ತೀನಿ, ನೀವು ನೋಡ್ಬೋದು. ಮತ್ತು ಏನು ಸಮಾಚಾರ ಎಲ್ಲರೂ ಓದೋ ಹೇಗಿದ್ದೀರಾ? ಇವತ್ತು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಲ್ವಾ. ಯಾವಾಗಲೂ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಕಂದ ಅವಳು ಹೆಂಗೆಲ್ಲ ಮಾಡ್ತಾ. ನಿಮ್ಮ ಮನೆಯಲ್ಲಿ ಮಕ್ಕಳು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಜೋಪಾನವಾಗಿ ನೋಡ್ಕೊಳ್ಳಿ. ನಮ್ಮ ಸ್ವಲ್ಪ ಮಕ್ಕಳು ಎಲ್ಲಿಗಾದರೂ ಹೋಗ್ತಾರೆ ಅಂದರೆ ಅವರಿಂದನೇ ಹೋಗಿ. ಯಾಕಂದರೆ ನನ್ನ ಮಗಳ ಥರ ನಿಮ್ಮ ಮಕ್ಳಿಗೂ ಆಗೋದು ಬೇಡ. ಯಾಕಂದರೆ ನಿಮ್ಮ ಮಗು ನನ್ನ ಮಗು ಎಲ್ಲ ಒಂದೇ ಮಕ್ಕಳಾದ್ಮೇಲೆ ಅಲ್ವಾ. ಸೊ ಹಂಗಾಗಿ ಈಗ ಬಿದ್ದು ಹೋಗ್ತೀಯ ನೋಡಿ, ಎಷ್ಟು ಕೊನೆಗೆ ಬಂದಿದ್ದಾಳೆ. ಬಿದ್ದೋದ್ರೆ ಅವಳಿಗೆ ಗೊತ್ತಾಗಲ್ಲ, ಅವಳಿಗೆ ಬಿದ್ದು ಹೋಗ್ತೀನಿ ಅಂತಲೂ ಗೊತ್ತಾಗಲ್ಲ. ನೀವು ಆಯಿಲ್ ಕೇಳಿದ್ರೆ ಬಾಟಲ್ ನೋಡಿ, 100 ml ಬಾಟಲು ಹಿಂಗಿರುತ್ತೆ, ಇಷ್ಟಿರುತ್ತೆ, ಇಷ್ಟು 100 ml ಬಾಟಲು ನೋಡಿದ್ರೆ ಕಾಣಿಸ್ತಾ ಇದೆಯಾ? 100 ml ಬಾಟಲ್ ಇಷ್ಟಿರುತ್ತೆ. ಇದಕ್ಕೆ 250 ರೂಪೀಸು. ನೀವು ಬೇರೆ ತಲೆ ನೋಡಿದರೆ 750 ಹಂಗೆಲ್ಲ ಕೊಡ್ತಾರೆ. ನಾನು ಇನ್ನೂ ಕಡಿಮೆ 250 ಕೊಡ್ತಾಯಿದ್ದೀನಿ. ಎಷ್ಟೆಲ್ಲ ಇದು ಆಗ್ತಾಯಿದ್ದೀನಿ ಗೊತ್ತಾ. ಐಟಮ್ಗಳು ತುಂಬ ಏರ್ ಆಯಿಲ್ಗೆ ಐಟಮ್ಸ್ಗಳು ಜಾಸ್ತಿ ಇದೆ, ಅದನ್ನೆಲ್ಲ ಹಾಕಿ ಮಾಡ್ತೀನಿ. ಮೊನ್ನೆ ಯಾರು ಕಮೆಂಟ್ ಇದು ಮಾಡಿದ್ರಿ, 1 ಲೀಟ್ರಿಗೆ 250 ಅಕ್ಕ ಅಂತಂದೇಳಿ. ಅಯ್ಯೋ ದೇವ್ರೆ, 1 ಲೀಟ್ರಿಗೆ ಕೊಕೊನಟ್ ಆಯಿಲ್ 400 ಗೊತ್ತಾ. ನೀವು ಆ ಥರ ಕೇಳ್ತಾ ಇದ್ದೀರಾ 1 ಲೀಟರು. ಯಾರು ನಿಜವಾಗ್ಲೂ ನನಗೆ ನಗು ಬಂದ್ಬಿಡ್ತಾ ಕಮೆಂಟು ನೋಡಿ. ಅಯ್ಯೋ ದೇವ್ರೆ, 400 ನಾನೇ ಅಲ್ಲ, 1 ಲೀಟ್ರು ನೀವೇ ತಂದು ಕೊಟ್ಬಿಡಿ, ಬೇಕಾದ್ರೆ 250 ಕೊಡ್ತೀನಿ ಗೊತ್ತಾಯ್ತಾ. ನೋಡಿ ತರಿಸಿದ್ದೀನಿ, ಬಾಟಲ್ಗಳು ತರಿಸಿದ್ದೀನಿ, ಇಷ್ಟು ತರಿಸಿದ್ದೀನಿ. ಇವಾಗ ಒಂದು 5-6 ತರಿಸಿದ್ದೀನಿ. ಯಾಕಂದರೆ ಒಂದು 5-6 ಜನ ಆಯಿಲ್ ಕೇಳಿದ್ರಿ, ಅದಕ್ಕೆ ತರಿಸಿದ್ದೀನಿ. ಯಾರಾದರೂ ಜಾಸ್ತಿ ಬೇಕಂತಂದಾಗ ನಾನು ಮಾಡೋದು ರೀತಿ ನೋಡಿ ಬೇಕು ಅಂತಂದೇಳಿ ಆರ್ಡ್ರ್ ಮಾಡಿದರೆ ಅದೇ ಕಂಟಿನ್ಯೂ ಆಗಿ ಸ್ವಲ್ಪ ಜಾಸ್ತಿ ತರಿಸ್ತೀನಿ. ಇದು ಗ್ಲೋ ಸ್ಕಿನ್ನಿಂಗ್ ಆಯಿಲು ತುಂಬ ಚೆನ್ನಾಗಿದೆ. ಮೊದಲು ಯೂಸ್ ಮಾಡ್ತಾಯಿದ್ದೆ, ಯಾವಾಗ ಪ್ರೆಗ್ನೆಂಟ್ ಆದಮೇಲೆ ಬಿಟ್ಟಾದಮೇಲೆ ಅದು ಸ್ವಲ್ಪ ಸ್ಕಿನ್ ಲೈಕ್ ಕ್ರೀಮೆಲ್ಲ ಯೂಸ್ ಮಾಡಿ ಮುಖ ಕೆಡ್ಸ್ಕೊಂಡ್ಬಿಟ್ಟಿದ್ದೆ.
ಅದಾದಾಗ ಹಚ್ಕೊಂಡಿದ್ದೆ. ಹಚ್ಕೊಂಡು ಒಂದು ವಾರಕ್ಕೇ ಚೆನ್ನಾಗಾಗ್ಬಿಡ್ತು. ಆವಾಗಲಿದ್ನ ಹಚ್ಕೊತಾ ಇದ್ದೀನಿ. ಅದಿನ್ನೂ ತುಂಬ ಐತೆ, ಜಾಸ್ತಿ ಆಗ್ಬಿಡ್ತು, ಫುಲ್ ಆಯಿತು. ಅದಕ್ಕಾಗಿ ಇದು ಹಿಂಗಿಂದು ಬಾಟಲ್ ಇತ್ತು, ಈ ಬಾಟ್ಲಲ್ಲಿ ಹಾಕಿದೆ. ಎಲ್ಲರೂ ಫೋನ್ ಮಾಡ್ತಾ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಅಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಕಟ್ ಮಾಡಿದ್ರೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಅದು ಹಿಂಗೊಂದು ಡಬ್ಬೆ ಇತ್ತು, ಇದು ಫುಲ್ ಆಗಿಬಿಡ್ತು ಅಂತಂದೇಳಿ ಇದ್ರಾಗ ಹಾಕಿದ್ದೀನಿ. ಇವಾಗ ಇದರಿಂದ ಹಚ್ಕೊತಾ ಇದ್ದೀನಿ. ಮಾಡೋದು ಇವಾಗ ಯಾರಾದರೂ ತೊಗೊಂಡ್ರೆ ಆರಾಮಾಗಿ ರೆಡಿ ಇದೆ, ಬೇಕಂದರೆ ರೆಡಿ ಇದೆ. ಇದು ಕಡಿಮೆನೇ ರೇಟ್, ಏನು ಜಾಸ್ತಿ ಇಲ್ಲ. ಬೇಕಂದರೆ ಮೆಸೇಜ್ ಮಾಡಿ, ನಾನು ನಂಬರ್ ಹಾಕ್ತೀನಿ, ಮೆಸೇಜ್ ಮಾಡಿ ನಂಬರ್ ಹಾಕ್ತೀನಿ ಕಮೆಂಟಲ್ಲಿ. ಓಕೆ. ಮತ್ತು ಎಲ್ಲರಿಗೂ ಡೌಟು ಅರ್ಧಕ್ಕರ್ಧ ಡೌಟೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅನಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಏನಾದರೂ ಡೌಟ್ ಇದ್ದರೆ ಹೇಳಿ. ನಿಮ್ಮ ಅಕ್ಕ ಅಂತ ಅಂದ್ಕೊಳ್ಳಿ, ಇಲ್ಲಾಂದ್ರೆ ತಂಗಿ ಅಂತ ಅಂದ್ಕೊಳ್ಳಿ, ಏನೋ ಒಂದು ಅಂದ್ಕೊಳ್ಳಿ, ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಓಕೆ. ನಾನು ನನ್ನ ಮನಸ್ಸಿಂದ ಒಳ್ಳೆಯದನ್ನು ಬಯಸೋಕ್ಕೆ ಇಷ್ಟಪಡ್ತೀನಿ. ಏನು ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ. ಇರೋಷ್ಟು ದಿನ ನೆಮ್ಮದಿಯಾಗಿ ಆರಾಮಾಗಿ ಎಲ್ಲರ ಜೊತೆ ಚೆನ್ನಾಗಿ ಇರಬೇಕನ್ನೋದೇ ನನ್ನ ಆಸೆ. ಹಾಗೇ ಇರೋಣ ಅಂತಂದೇಳಿ, ಅಷ್ಟೇನೇನಿಲ್ಲ. ಸೊ ಹಂಗಾಗಿ ನನ್ನ ಮಾತುಗಳು, ನಾನಿರೋ ರೀತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿರೋದು ಹಿಂಗೆ, ನೋ ಚೇಂಜಸ್ಸು. ನೈಟಿ ಹಾಕ್ಕೊಂಡೇ ಇರ್ತೀನಿ. ಯಾರು ಬೇಜಾರಾಗಬೇಡಿ, ನೋಡೋರು. ನನಗೆ ಆ್ಯಕ್ಚುಲಿ ರೆಡಿ ಆಗೋಕ್ಕೆ ಇಷ್ಟನೇ ಇಲ್ಲ. ಎಲ್ಲಿಗಾದರೂ ಹೋದ್ರೆ ಮಾತ್ರ ರೆಡಿ ಆಗ್ತೀನಿ, ಇಲ್ಲಾಂದ್ರೆ ಇಲ್ಲ. ಆ ಥರ ಮನೆಯಲ್ಲೇ ಇರ್ತೀನಿ. ಅಯ್ಯೋ ಹೋಗಿ ಯಾರು ರೆಡಿ ಆಗ್ತಾರಂತಂದೇಳಿ ಅಷ್ಟೇನಿಲ್ಲ. ಓಕೆ. ಆಯಿಲು 3 ಆಯಿಲು ರೆಡಿ ಇದೆ, ಬೇಕಂದರೆ ಆರ್ಡ್ರ್ ಮಾಡ್ಬೋದು. ಓಕೆ, ಬಾಯ್ ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.